ಇಂದು ನಮ್ಮ ಶಾಲೆಗೆ ಆಗಮಿಸಿರುವಂತಹ ಪ್ರಸಿದ್ಧ ವಿಜ್ಞಾನ ಇಸ್ರೋ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀಮತಿ ರೂಪಾ ಎಂಬಿ ಅವರ ಕಿರು ಪರಿಚಯವನ್ನ ನಿಮ್ಮ ಮೇರೆಗೆ ಇಡುತ್ತಿದ್ದೇನೆ. ಇವರು ನಮ್ಮ ಕರ್ನಾಟಕ ರಾಜ್ಯದ 2ನೇ ಅತಿ ದೊಡ್ಡ ನಗರವೆಂಬ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಮೈಸೂರಿನಲ್ಲಿ ಜನಿಸಿ ಇವರ ವ್ಯಾಸಂಗವನ್ನ ಮೈಸೂರು ವಿಶ್ವವಿದ್ಯಾನಿಲಯದಿಂದ ವಿದ್ಯುತ್ ಶಕ್ತಿ ಮತ್ತು ವಿದ್ಯುನ್ಮಾನ ವಿಷಯದಲ್ಲಿ ಬಿಇ ಪದವಿಯನ್ನ ಪಡೆದ ಬಳಿಕ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಕಂಪ್ಯೂಟರ್ ವಿಷಯದಲ್ಲಿ ಎಂಟೆಕ್ ಪದವಿಯನ್ನ ಪಡೆದುಕೊಂಡಿರುತ್ತಾರೆ. ವ್ಯಾಸಂಗದಲ್ಲಿ ಮಾತ್ರವಲ್ಲದೆ ಕ್ರೀಡಾ ಕ್ಷೇತ್ರದಲ್ಲೂ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಾದಂತಹ ಖೋ-ಖೋ ಹಾಗೂ ಈಜು ಕ್ರೀಡೆಗಳಲ್ಲಿ ಪ್ರತಿನಿಧಿಸಿದ್ದಾರೆ. ಇನ್ನು ಇವರ ಕಾರ್ಯಕ್ಷೇತ್ರದ ಬಗ್ಗೆ ಹೇಳುವುದಾದರೆ ಚಂದ್ರಯಾನ 3 ಯೋಜನೆಯ ಉಪನಿರ್ದೇಶಕರು, ಮಂಗಳಯಾನ ಉಪಗ್ರಹದ ಕಾರ್ಯಕಾರಿ ನಿರ್ದೇಶಕರು ಹಾಗೂ ಚಂದ್ರಯಾನ 2 ವಿಕ್ರಮ್ ಲ್ಯಾಂಡರ್ ಮತ್ತು ರೋವರ್ನ ಕಾರ್ಯಕಾರಿ ನಿರ್ದೇಶಕರಾಗಿ, ಹಾಗೆಯೇ ಸ್ಯಾಟ್ ಉಪಗ್ರಹ ಯೋಜನಾ ಉಪನಿರ್ದೇಶಕರು ಮತ್ತು ಕಾರ್ಯಕಾರಿ ನಿರ್ದೇಶಕರು ಜೊತೆಗೆ ಓಷನ್ ಸ್ಯಾಟ್ 2 ಉಪಗ್ರಹದ ಕಾರ್ಯಕಾರಿ ನಿರ್ದೇಶಕರಾಗಿ ಹಾಗೂ ಎಲ್ಲಾ ಉಪಗ್ರಹ ಕಾರ್ಯಾಚರಣೆ ಮತ್ತು ಸ್ವಾಸ್ಥ್ಯದ ವಿಶ್ಲೇಷಣಾ ವಿಭಾಗದಲ್ಲಿ 26 ವರ್ಷಗಳ ಅನುಭವಗಳನ್ನು ಪಡೆದುಕೊಂಡಿರುತ್ತಾರೆ. ಅನೇಕ ಪ್ರಶಸ್ತಿಗಳನ್ನ ಪಡೆದುಕೊಂಡಿರುವರು. ಅವುಗಳೆಂದರೆ ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾನ ಸ್ಪೇಸ್ ಗೋಲ್ಡ್ ಮೆಡಲ್, ದೆಹಲಿ ಸರ್ಕಾರದ ಮಹಿಳಾ ಆಯೋಗದ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ ಗಳಿಸಿ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ವತಿಯಿಂದ ವಿಶಿಷ್ಟ ಮಹಿಳಾ ವಿಜ್ಞಾನಿ ಗೌರವ ಪ್ರಶಸ್ತಿ, TV9 ಕನ್ನಡದವರಿಂದ ನವನಕ್ಷತ್ರ ಪ್ರಶಸ್ತಿ. ಅಷ್ಟೇ ಅಲ್ಲದೆ ವೃತ್ತಿಯಲ್ಲಿ ಮಹಿಳೆಯರ ವಿಶಿಷ್ಟ ಸಾಧನೆಗೆ ರೋಟರಿ ಸಂಸ್ಥೆ ಕೊಡಮಾಡುವ HR ಪ್ರತಿಭಾ ಪುರಸ್ಕಾರಗಳ ಭಾಜನರಾಗಿರುತ್ತಾರೆ. Now I request Srimati Shalini Giri, State President of APJ Abdul Kalam Seva Samiti, to introduce and share your thoughts, working experience with Rupa ma'am. ಫಸ್ಟ್ ಥಿಂಗ್, ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಸೇವಾ ಸಮಿತಿ ಏನಿದು ಅಂತ ನೀವೆಲ್ಲ ಆಶ್ಚರ್ಯ ಪಡ್ಬೋದು, ಅಥವಾ ನಿಮ್ಮ ಮನಸ್ಸೊಳಗಡೆ ಏನಿದು ಅಂತ ಹೇಳ್ಬೋದು. ಇದು ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್. ನಾವು ಏನು ಕೆಲಸ ಮಾಡ್ತೀವಿ, ನಮ್ಮ ಗುರಿ ಏನು ಅಂತಂದರೆ, ಮೊದಲನಿಗೆ ನೀವೆಲ್ಲ ರೋಡ್ನಲ್ಲಿ ಓಡಾಡ್ತಿರ್ತೀರ, ಆ ಕಡೆ ಈ ಕಡೆ ಎಲ್ಲ ಸೆಕೆ ಆಯಿತು ಅಂದರೆ, ಬಿಸಿಲಿದ್ರೆ ಹೋಗಿ ಮರದ ಕೆಳಗಡೆ ನಿಂತ್ಕೋತೀರ. ಅದೇ ನಾವು ಫಸ್ಟ್ ಯೋಜನೆ ಬಂದು ಒಂದು ಮರಗಳನ್ನ ನೆಡಬೇಕು, ಗಿಡಗಳನ್ನ ನೆಡಬೇಕು ಅಂತ. ಯಾವ ಥರ ಗಿಡಗಳು? ಒಂದು ಫಲ ಕೊಡು ಅಂದರೆ ಒಂದು ಫ್ರೂಟ್ ಕೊಡೋ ಗಿಡಗಳನ್ನ ನೆಡಬೇಕು. ನಮ್ಮ ಕರ್ನಾಟಕ ಎಷ್ಟು ದೊಡ್ಡದಿದೆ ಅಲ್ಲ, ನಮ್ಮ ಕರ್ನಾಟಕದೊಳಗಡೆ ಎಷ್ಟು ಸಾಧ್ಯನೋ ಕರ್ನಾಟಕ ಪೂರ್ತಿಯಾಗಿ ನಾವು ಒಂದು ಫ್ರೂಟ್ ಕೊಡೋ ಅಂಥ ಒಂದು ಗಿಡಗಳನ್ನ ನೆಡಬೇಕು. ನೆಡೋದಲ್ಲದೆ ಅದನ್ನು 3 ವರ್ಷ ನೋಡ್ಕೊಳ್ಳೋಣ. ಯಾಕಂದರೆ ಅದನ್ನು ಮಗು ಅಲ್ವಾ, ಅದನ್ನು ಹೆಂಗೆ ನೋಡ್ಕೊಳ್ಳೋದು ನಾವು? ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು. ಸೊ ಇದನ್ನೆಲ್ಲ ಮಾಡಿ ಅದು ಸ್ವಲ್ಪ ದೊಡ್ಡದಾಗೋವರೆಗೂ ನೋಡ್ಕೊಳ್ಳೋಣ ಅಂತ ಇದ್ದೀವಿ. ಯಾತಕ್ಕೋಸ್ಕರ ಮಾಡ್ತಾಯಿದ್ದೀವಿ ನಾವು ಇದನ್ನು? ನೀವೆಲ್ಲ ದೊಡ್ಡೋರಾಗ್ತೀರಾ, ನೀವೆಲ್ಲ ದೊಡ್ಡದಾದ್ಮೇಲೆ ಎಲ್ಲಿ ನೋಡಿದ್ರು ಹೌದಪ್ಪ ಈ ಫ್ರೂಟು ಕಿತ್ಕೊಂಡು ತಿನ್ನೋಣ, ಯಾರ್ದೋ ಮನೆಗೆ ಹೋಗಿ ಯಾರ್ದೋ ತೋಟಕ್ಕೆ ಹೋಗಿ ಕದ್ಕೊಂಡು ತಿನ್ನೋದಲ್ಲ. ನಮ್ಮ ರೋಡ್ನಲ್ಲಿ ಚೇಪೆಕಾಯಿ ಗಿಡ ಇದೆ, ನಮ್ಮ ರೋಡ್ನಲ್ಲಿ ಪಪಾಯ ಗಿಡ ಇದೆ, ನಮ್ಮ ರೋಡಲ್ಲಿ ಸಪೋಟ ಇದೆ, ಬನ್ನಿ ಅಂತ ಅಂದ್ಕೊಂಡು ನೀವು ಎಲ್ಲ ಕಡೆ ಹಣ್ಣು ಕೊಡೋ ಅಂಥ ಗಿಡಗಳನ್ನ ನೀವು ನೋಡ್ತಾ ಇದ್ರೆ ಎಲ್ಲ ಕಡೆ ಕಿತ್ಕೊಂಡು ನೀವು ಸಮೃದ್ಧಿಯಾಗಿ ತಿನ್ಬೋದು. ಹೌದಾ ಅಲ್ವಾ? ಹಶ್ವಾದರೆ ಏನೋ ಲಂಚ್ ತಂದಿಲ್ಲ, ಹೋಗಿ ಆಚೆಗಡೆ ಒಂದು ಸಪೋಟ ಕಿತ್ಕೊಂಡು ತಿನ್ನೋಣ ಅನ್ನೋದಿರಬೇಕು. ಇದು ನಮಗೆ ಥಾಟ್ ಯಾಕೆ ಬಂತು ಅಂದರೆ, ಕರೋನಾ ಟೈಮ್ನಲ್ಲಿ ನೀವು ನೋಡಿರ್ಬೋದು, ಕಂಪ್ಲೀಟ್ ದ ವರ್ಲ್ಡ್ ವಾಸ್ ಸ್ಟ್ಯಾಂಡ್ ಸ್ಟಿಲ್, ನಿಶ್ಶಬ್ದವಾಗಿತ್ತು, ಸ್ತಬ್ಧ ಆಗೋಗಿತ್ತು. ಆವಾಗ ಎಷ್ಟೋ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾಗಿತ್ತು. ಹೌದಾ ಇಲ್ವಾ? ತುಂಬ ಕಷ್ಟಪಟ್ಟಿದ್ದಾರಲ್ಲ ಜನ, ಎಷ್ಟೋ ಜನಕ್ಕೆ ಊಟ ಸಿಕ್ಕಿಲ್ಲ. ಆ ಟೈಮ್ನಲ್ಲಿ ನಾನು ಅಂದ್ಕೊಂಡೆ, ಇಲ್ಲೆಲ್ಲ ಗಿಡಗಳಿತ್ತು, ಅದರಲ್ಲಿ ಒಂದು ಹಣ್ಣು ಕೊಡೋ ಗಿಡ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋಣ ಅಂಥೇಳಿ ನಮ್ಮ ಮುಖ್ಯ ಒಂದು ಗುರಿಯಾಗಿ ತೊಗೊಂಡಿದ್ದೀವಿ ಇದನ್ನು. ಸೊ ಚಂದ್ರಯಾನ 1 ಇಂದ ಚಂದ್ರಯಾನ 2 ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಅದು 2019 ಲಾಂಚ್ ಮಾಡಿದ್ವಿ. ಅದರಲ್ಲಿ ಸ್ಯಾಟಲೈಟ್ ಆರ್ಬಿಟರ್ ಮತ್ತು ಲ್ಯಾಂಡರ್ ಎರಡೂ ಇದೆ. ಕಾಂಪೋಸಿಟ್ ಮಾಡ್ಯೂಲ್ ಆಗೇ ಹೋಗುತ್ತೆ ಚಂದ್ರನಿಗೆ ಹೋಗೋ ತನಕ. ಸುಮಾರು 45 ಡೇಸ್ ತಗೋತದೆ. ಅಲ್ಲಿ ಹೋದ್ಮೇಲೆ ಅವೆರಡು
ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಆಗಿ ಆರ್ಬಿಟರ್ ಚಂದ್ರನ ಸುತ್ತಲೇ ಸುತ್ತಾ ಇರುತ್ತೆ ಒಂದು 100 ಕಿಲೋಮೀಟರ್ ಹೈಟಲ್ಲಿ. ಲ್ಯಾಂಡರ್ ಪಾರ್ಟ್ ಮಾತ್ರ ಲ್ಯಾಂಡಿಂಗ್ ಸೀಕ್ವೆನ್ಸ್ಗೆ ಇಳಿಯೋ ಹಾಗೆ ಪ್ಲ್ಯಾನ್ ಮಾಡಿದ್ದು. ಸೊ ಆ ಆರ್ಬಿಟರ್ ಇವತ್ತಿಗೂ ಸುತ್ತಾ ಇದೆ. 2019 ಲಾಂಚ್ ಆಗಿದ್ದು. ಅದರಲ್ಲಿರೋ ಸೈನ್ಸ್ ಇನ್ಸ್ಟ್ರೂಮೆಂಟ್, ಡಿಫ್ರೆಂಟ್ ಸೈನ್ಸ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಅದು ಎಲ್ಲವನ್ನೂ ತುಂಬ ಚೆನ್ನಾಗಿ ಸೈನ್ಸ್ ಡೇಟಾವನ್ನು ಕೊಡ್ತಾ ಇದೆ. ಅದರಲ್ಲಿ ಒಂದು ನಾವು ನಿಮಗೆ ವಿಶೇಷವಾದ ಅಂದರೆ OHRC ಅಂದರೆ ವೆರಿ ಹೈ ರೆಸಲ್ಯೂಷನ್ ಕ್ಯಾಮ್ರಾ ಅಂತ ಒಂದು ಕ್ಯಾಮ್ರಾ ಇದೆ. ವರ್ಲ್ಡಲ್ಲಿ ಬೆಸ್ಟ್ ರೆಸಲ್ಯೂಷನ್ ಮೂನಲ್ಲಿ ಇರುವಂತಹ ಒಂದು ಹೈ ರೆಸಲ್ಯೂಷನ್ ಕ್ಯಾಮ್ರಾ ಅಂದರೆ ಇವತ್ತು ಇಂಡಿಯಾದ ಚಂದ್ರಯಾನ 2 ಕ್ಯಾಮ್ರಾ. ಸೆಂಟಿಮೀಟರ್ ಲೆವೆಲಲ್ಲಿ ನಮಗೆ ಆ್ಯಕ್ಯುರೇಸಿಯನ್ನು ಕೊಡ್ತಾರೆ. ನಾವು ಚಂದ್ರಯಾನ 2 ಮಾಡುವಾಗ ನಮಗೆ ಅಷ್ಟು ಹೈ ಆ್ಯಕ್ಯುರೇಸಿ ಇಮೇಜಸ್ ಇರಲಿಲ್ಲ. ಹಾಗಾಗಿ ಅದರದ್ದು ಅಂಡ್ಯುಲೇಷನ್ಸ್ ಅಂದರೆ ಅದರಲ್ಲಿ ಎಷ್ಟು ಹೈಟ್ ಡೆಪ್ತ್ ಕ್ರೇಟರ್ ಇದೆ, ಎಷ್ಟು ಹೈಟ್ ಇರೋ ಮೌಂಟನ್ಸ್ ಇದೆ, ನಮಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದರೆ ನಾವು ಆ ಡೇಟಾವನ್ನು ನಾಸಾದವರ ಎಲ್ಲಾರ್ಗೋ ಅನ್ನೋ ಒಂದು ಮಿಷನಿಂದ ತಗೊಂಡಿದ್ವಿ, ಅವರ ಇಮೇಜಸ್ಸಿಂದ. ಬಟ್ ನಮಗೆ ಕೊನೆಗೆ ಇಳಿಯುವಾಗ ನಮಗೆ ತೊಂದರೆ ಆಯಿತು. ಲಾಸ್ಟಲ್ಲಿ ಕಮ್ಯುನಿಕೇಷನ್ ಕಂಟ್ರೋಲ್ ಲಾಸ್ಟ್ ಆಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಚಂದ್ರಯಾನ 2. ಸೊ ದ್ಯಾಟ್ ವಿ ಟುಕ್ ಇಟ್ ಆಸ್ ಅ ಚಾಲೆಂಜ್. ವೈ ವಿ ಶುಡ್ ನಾಟ್ ಡೂ, ವಿ ಹ್ಯಾವ್ ಟು ಲ್ಯಾಂಡ್. ಸೊ ಆಗ ನಾನು ನೆಕ್ಸ್ಟ್ 4 years it was really very hard time for the full Chandrayaan team, ISRO team. ಫಸ್ಟ್ ಏನು ಮಾಡಿದ್ವಿ, ಅವತ್ತಿಂದನೇ 1 month we have collected all Chandrayaan 2 lander data, the complete telemetry data, analyzed and listed out where all we can improve, where all the mistake went on. So the ಒಂದು ನ್ಯಾಷನಲ್ ಎಕ್ಸ್ಪರ್ಟ್ ಕಮಿಟಿ ಅಂತ ಮಾಡಿದ್ರು. ಆ ಎಕ್ಸ್ಪರ್ಟ್ ಕಮಿಟಿಗೆ ನಾವು ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ವಿ. ದೆನ್ ದೇ ಹ್ಯಾವ್ ಗಿವನ್ ದೇರ್ ಅಡ್ವೈಸಸ್. ನಾವು ಎಲ್ಲೆಲ್ಲಿ ಏನೇನು ಕರೆಕ್ಷನ್ಸ್ ಮಾಡ್ಬೋದು ಅಥವಾ ಎಲ್ಲಿ ಇಂಪ್ರೂವ್ಮೆಂಟ್ಸ್ನ ಮಾಡ್ಬೋದು ಅಂತ. ಸೊ ಅದನ್ನೆಲ್ಲವನ್ನ 2019ಇಂದ ಈಗ 2023 ತನಕ ಅಷ್ಟು ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡಿ ಸಿಮ್ಯುಲೇಟ್ ಮಾಡಿ ಒಂದು ಸೆನ್ಸಾರ್ ಇಳಿಬೇಕು ಅಂದರೆ 30 ಕಿಲೋಮೀಟರ್ ಟು 0 ಟಚ್ ಡೌನ್ ಆಗಬೇಕಾದ್ರೆ 30 ಕಿಲೋಮೀಟರ್ಗೆ ಆ ಸೆನ್ಸಾರ್ ಹೇಗೆ ಪರ್ಫಾರ್ಮ್ ಆಗುತ್ತೆ, ಅದು 25 ಕಿಲೋಮೀಟರ್ ಬಂದಾಗ ಹೇಗೆ ಪರ್ಫಾರ್ಮ್ ಆಗುತ್ತೆ, 10 ಕಿಲೋಮೀಟರ್ ಬಂದಾಗ ಹೇಗೆ ಪರ್ಫಾರ್ಮ್ ಆಗುತ್ತೆ, ಅದನ್ನೆಲ್ಲ ನಾವು ಇಲ್ಲಿ ಗ್ರೌಂಡಲ್ಲಿ ಸಿಮ್ಯುಲೇಟ್ ಮಾಡಬೇಕಲ್ವಾ. ಗ್ರೌಂಡಲ್ಲಿ ಸಿಮ್ಯುಲೇಟ್ ಮಾಡಬೇಕು ಅಂದಾಗ ನಾವೇನು ಮಾಡಿದ್ವಿ, ಹೆಲಿಕಾಪ್ಟರ್ ತಗೊಂಡು ಚಿತ್ರದುರ್ಗದಲ್ಲಿ ನಮ್ಮದೊಂದು ಖಾಲಿ ಸೈಟ್ ಇದೆ. ಆ ಸೈಟ್ ಅಂದರೆ ಸೈಟ್ ಅಂದರೆ ನಮ್ಮ ಸ್ಮಾಲ್ 30-40 ಸೈಟ್ ಅಲ್ಲ, ದೊಡ್ಡ ಒಂದು 70 ಎಕರೆ 100 ಎಕರೆ ಅಷ್ಟು ಜಾಗ, ಪ್ಲೇನ್ ಲ್ಯಾಂಡ್. ಅಲ್ಲಿ ಈ ಚಂದ್ರನ ಅಂಡ್ಯುಲೇಷನ್ಸ್ನ ಅಂದರೆ ಕ್ರೇಟರ್ಸ್, ಬೋಲ್ಡರ್ಸ್ ಎಲ್ಲವನ್ನು ಕ್ರಿಯೇಟ್ ಮಾಡಿ ಒಂದು 3 ಸರ್ಫೇಸನ್ನು ಕ್ರಿಯೇಟ್ ಮಾಡಿ ಹೆಲಿಕಾಪ್ಟರ್ನಲ್ಲಿ ಅಲ್ಲಿ ನಮಗೆ ಅದು ಆ್ಯಕ್ಚುಲಿ ಸ್ಯಾಟಲೈಟ್ ಎಷ್ಟು ವೆಲಾಸಿಟಿಯಲ್ಲಿ ಇಳಿಯುತ್ತೆ ಅದೇ ವೆಲಾಸಿಟಿಯಲ್ಲಿ ಅದೇ ಹೈಟಲ್ಲಿ, ಜೊತೆಗೆ ಇಷ್ಟೊತ್ತಲ್ಲಿ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಾವು ಇಳಿಬೇಕಾಗಿದ್ದು ಸೌತ್ ಪೋಲಲ್ಲಿ ಇಳಿಬೇಕು ಅಂದಾಗ ಸೂರ್ಯನ ಶಾಖ ಕಡಿಮೆ ಇರುತ್ತೆ. ಅಂದರೆ ಇವತ್ತಿನ ಬೆಳಗಿನ ಜಾವ ಹೇಗೆ ಮಾರ್ನಿಂಗ್ 5 o'clock ವೆದರ್ ಇರುತ್ತೆ, ಆ ವೆದರಲ್ಲೇ ನಾವು ಎಕ್ಸ್ಪರಿಮೆಂಟನ್ನು ಮಾಡಬೇಕು. ಹಾಗೆ ಅರ್ಲಿ ಮಾರ್ನಿಂಗ್ ಫುಲ್ ನೈಟ್ ಅದು ಪ್ರಿಪ್ರೇಷನ್ ಮಾಡಿ ಮಾರ್ನಿಂಗ್ 4 o'clockಯಿಂದ ಸಾರ್ಟೀಸ್ನ ಸ್ಟಾರ್ಟ್ ಮಾಡ್ತೀವಿ. ಸಾರ್ಟೀಸ್ ಅಂದರೆ ಟೇಕ್ ಆಫ್, ಒಂದು 10-15 ಸಾರ್ಟೀಸ್ನ ಪರ್ ಡೇ ಮಾಡಿ ಆ ಥರ ಎಲ್ಲ ಸೆನ್ಸಾರ್ಗಳನ್ನು ಟೆಸ್ಟ್ಗಳನ್ನು ಮಾಡಿದ್ವಿ. ಆಮೇಲೆ ದೊಡ್ಡ ಥ್ರಸ್ಟರ್ಸ್ ಫೈರ್, ನೀವು ರಾಕೆಟ್ ಲಾಂಚ್ ಆಗೋದು ನೋಡ್ತೀರ ಅಲ್ವಾ, ಫುಲ್ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ, ಅದನ್ನು ಆ ಥ್ರಸ್ಟರ್ ಫೈರ್ ಆಗುತ್ತೆ. ಆ ಇದರಲ್ಲಿ ಫೋರ್ಸಲ್ಲಿ ರಾಕೆಟ್ ಮೇಲೆ ಹೋಗುತ್ತೆ. ಹಾಗೆ ಆ ಥ್ರಸ್ಟರ್ ಫೈರ್ ಆಗೋದನ್ನು ಟೆಸ್ಟ್ ಮಾಡಬೇಕು ಅಂದರೆ ಅದು 800 ನ್ಯೂಟನ್ ಹೆವಿ ಥ್ರಸ್ಟರ್ಸ್. ಆ ಹೆವಿ ಥ್ರಸ್ಟರ್ಸ್ನ ಹೇಗೆ ನಾವು ಟೆಸ್ಟ್ ಮಾಡೋದು, ಶ್ರೀಹರಿಕೋಟದಲ್ಲಿ ಸುಮಾರು 160 to 200 ಫೀಟ್ ಇರೋ ದೊಡ್ಡ ಕ್ರೇನ್ಸ್ಗಳನ್ನು ಇಟ್ಟು ಅದರಲ್ಲಿ ಆ ಥ್ರಸ್ಟರ್ಸ್ನ ಹ್ಯಾಂಗ್ ಮಾಡಿ ನಾವು ಅದನ್ನ ಫೈರ್ ಮಾಡಿ ಅದು ಎಷ್ಟು ಫೋರ್ಸ್ ಕೊಡುತ್ತೆ, ಅಷ್ಟು ಫೋರ್ಸಲ್ಲಿ ಆ ಗ್ರಾವಿಟೇಷನ್ ನಾವು ಸುಮ್ಮನೆ ಬಿಟ್ಟರೆ, ಈಗ ಕಲ್ಲೇಸಿದ್ರೆ ಹೇಗೆ ನೆಲಕ್ಕೆ ಬೀಳುತ್ತೆ ಹಾಗೆ ಇಡೀ ರಾಕೆಟ್ ಬಿದ್ದು ಹೋಗುತ್ತೆ. ಹಾಗೆ ಬೀಳ್ದಂಗೆ ನಿಧಾನಕ್ಕೆ ಬರಬೇಕು ಅಂದರೆ ಈ ಥ್ರಸ್ಟರ್ಸ್ ಎಷ್ಟು ಥ್ರಸ್ಟನ್ನು ಕೊಡಬೇಕು, ಎಷ್ಟು ಫೋರ್ಸನ್ನು ಕೊಡಬೇಕು ಅನ್ನೋದನ್ನ ನಾವು ಅಲ್ಲಿ ಸಿಮ್ಯುಲೇಟ್ ಮಾಡ್ತಾ ಇದ್ವಿ. ಹಾಗೆ ಎಲ್ಲ ಮಾಡಿ ಈ ಲಾಸ್ಟ್ ಇಯರ್ 2023 July 14th ಲಾಂಚ್ ಮಾಡಿದ್ವಿ ಚಂದ್ರಯಾನ್ 3. ಬರೀ ಬೆಂಗಳೂರು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ನಮ್ಮ ಭಾರತ ದೇಶದ
ವಿಜ್ಞಾನಿಗಳಲ್ಲಿ ಅವರು ಒಂದು ವಿಜ್ಞಾನಿ. ಅದರಲ್ಲಿ ಚಂದ್ರಯಾನ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ಅವರು ಕರ್ಕೊಂಡ್ಬಂದಂತಹ ನಮ್ಮ ಸ್ನೇಹಿತರು ಅವ್ರಿಗೂ ಸಹ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಹೀಗೆ ಮೇಡಮ್ ಎಲ್ಲ ಕಡೆ ಹೋಗೋದು ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಇಲ್ಲಿ ಯಾರ ಮಗು ಇವತ್ತು ನೀವು ಬಂದಿರೋದ್ರಿಂದ ಉತ್ತೇಜನ ಆಗಿ ಯಾರು ಸೈಂಟಿಸ್ಟ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಇವತ್ತು ಅಷ್ಟು ಮೋಟಿವೇಶನ್ ಬೇಕಾಗ್ತದೆ. ಸೊ ಮೋಟಿವೇಶನ್ ಈಸ್ ಇಂಪಾರ್ಟೆಂಟ್. ನೀವೆಲ್ಲರೂ ಅಷ್ಟೇ ಮೋಟಿವೇಶನ್ ಆಗಿ ಇವತ್ತು ಅವ್ರು ಏನು ನಿಮಗೆ ಚಂದ್ರಯಾನದ ಬಗ್ಗೆ ಹೇಳಿದ್ದಾರೆ ಅದ್ರಲ್ಲಿ ನಿಮಗೆ ಕ್ಯೂರಿಯಾಸಿಟಿ ಬರಬೇಕು. ಡಾಕ್ಟರ್ BZ ಗುಲ್ಷಾದ್ ಅಹಮದ್, ಸಂಸ್ಥಾಪಕರು ಹೋಲಿ ಕ್ರೈಸ್ಟ್ ಶಾಲೆ ಮತ್ತು FJS ಶಿಕ್ಷಣ ಸಮೂಹ ಸಂಸ್ಥೆಗಳು. ಇವತ್ತು ರೂಪಾ MV ಅವರು, ಇಸ್ರೋ ವಿಜ್ಞಾನಿಯಾದಂಥ ರೂಪಾ MV ಅವರು ನಮ್ಮ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಇವತ್ತೊಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ ಮತ್ತು ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಮಕ್ಕಳ ಮುಂದೆ ಹಂಚ್ಕೊಂಡಿದ್ದಾರೆ. ಹೇಗೆ ಅವರು ಚಂದ್ರಯಾನ 3 ಮಾಡಿದ್ರು, ಇನ್ನು ಮುಂದೆ ಹೇಗೆ ಅವರು ಇದು ಮುಂದಿನ ದಿನಗಳಲ್ಲಿ ಹೇಗೆ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಹೆಸರು ಬರುವಂತಹ ರೀತಿಯಲ್ಲಿ ಚಂದ್ರಯಾನವನ್ನು ಮಾಡಬೇಕಂಥೇಳಿ ಅವರು ಮಕ್ಕಳಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವರು APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಇವತ್ತು ಬಹಳ ಹೊತ್ತು APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅಬ್ದುಲ್ ಕಲಾಂ ಅವರು ಹೇಗೆ ದೇಶವನ್ನು ನಮ್ಮ ಭಾರತ ದೇಶವನ್ನು ಪ್ರಪಂಚದಲ್ಲೇ ಹೆಸರುವಾಸಿ ಮಾಡಿದಂಥವರು, ಅವ್ರ ಬಗ್ಗೆನೂ ತುಂಬ ಚೆನ್ನಾಗಿ ಇವತ್ತು ಅವರು ಹೇಳಿದ್ದಾರೆ. ಮಕ್ಕಳಿಗೆ ಈ ಕಾರಣದಿಂದ ಮಕ್ಕಳಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ನಾನು ಅವ್ರಿಗೂ ಹೇಳಿದೆ, ಮೇಡಮ್ಗೆ, ಈಗೆಲ್ಲ ಸರ್ಕಾರಿ ಶಾಲೆಗಳಲ್ಲಾಗ್ಬೋದು ಅಥವಾ ಖಾಸಗಿ ಶಾಲೆಗಳು ಮಕ್ಕಳಿಗೆ ಅವರು ಹೋಗಿ ಈ ರೀತಿ ಇದರ ಬಗ್ಗೆ ಅರಿವು ಮೂಡಿಸಿದರೆ ತುಂಬ ಒಳ್ಳೆಯದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಮಕ್ಕಳೇ ಮುಂದೆ ಯಾರು ಸೈಂಟಿಸ್ಟ್ ಆಗ್ತಾರೋ ಅವರ ಒಂದು ಇವತ್ತಿನ ಮಾತುಗಳಿಂದ, ಅವರ ಒಂದು ನುಡಿಗಳಿಂದ ಯಾರು ಸೈಂಟಿಸ್ಟ್ ಆಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಡೆಫಿನೆಟಾಗಿ ಹೇಳ್ತೀನಿ, ಇವತ್ತು ನಮ್ಮ ಶಾಲೆಗೆ ಬಂದಿರೋದ್ರಿಂದ ಇಲ್ಲಿ ಯಾರಾದರೂ ಒಬ್ಬರು ಸೈಂಟಿಸ್ಟ್ ಒಳ್ಳೆಯವರು ಆಗೇ ಆಗ್ತಾರೆ ಅವರ ಒಂದು ಮೋಟಿವೇಶನಿಂದ. ಹಾಗಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮುಂದೇನೂ ಸಹ ಬೇರೆ ಮಕ್ಕಳಿಗೂ ಸಹ ಅವರು ಉಪಯೋಗ ಆಗಲಿ ಅಂಥೇಳಿ ನಾನು ಆಶಿಸ್ತಾ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತೀನಿ. ನಮಸ್ತೆ, ನಾನು ರೂಪಾ ಅಂತ ಇಸ್ರೋಯಿಂದ. ಈ ಹೋಲಿ ಚೈಲ್ಡ್ ಎಜುಕೇಷನ್ ಸೊಸೈಟಿ ಮತ್ತು ಅಬ್ದುಲ್ ಕಲಾಂ ಸೇವಾ ಸಮಿತಿಯವರು ಇವತ್ತು ಮಕ್ಕಳ ಜೊತೆ ಒಂದು ಸಂವಾದವನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ಮಕ್ಕಳ ಜೊತೆ ಬೆರೀಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರ ಎರಡೂ ಸಂಸ್ಥೆಗಳಿಗೆ ನನ್ನ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳು. ಈ ರೀತಿ ಮಕ್ಕಳಿಗೆ ಒಂದು ಸಂವಾದವನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ರೀತಿಯ ಸ್ಫೂರ್ತಿ ಬೆಳೆಯುತ್ತೆ. ಅವರ ದೈನಂದಿನ ಚಟುವಟಿಕೆಗಳ ಜೊತೆಗೆ ಈ ರೀತಿಯ ಒಂದು ಸಂವಾದ ಇವತ್ತಿನ ಇಂತಹ ಬೆಂಗಳೂರಿನಂತಹ ಶಾಲೆಗಳಲ್ಲಿ ಬಹಳಷ್ಟು ಬೇಕಾಗಿದೆ. ಜೊತೆಗೆ ಇವತ್ತು ಈ ವಿಜ್ಞಾನ ಯುಗದಲ್ಲಿ ವೈಜ್ಞಾನಿಕ ವಿಷಯಗಳನ್ನು ಅವರಿಗೆ ಒಂದು ಅರಿವು ಮೂಡಿಸುವಂತಹ ಕಾರ್ಯವನ್ನು ಇವರು ಸೇವಾ ಸಮಿತಿಯವರು ಕೂಡ ಜೊತೆಯಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ತುಂಬಾ ಒಳ್ಳೆಯ ಕೆಲಸ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ.
ನಾನು ಶಾಲಿನಿ ಅಂತ ಫೌಂಡರ್ ಪ್ರೆಸಿಡೆಂಟ್ ಆಫ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೇವಾ ಸಮಿತಿ. ಇವತ್ತು ನಾವು ಹೋಲಿ ಕ್ರೈಸ್ಟ್ ಎಜುಕೇಷನ್ ಸೊಸೈಟಿ ಜಯನಗರದಲ್ಲಿದೆ. ಅಲ್ಲಿ ನಮ್ಮ ಚೇರ್ಪರ್ಸನ್ ಗುಲ್ಶಿದ್ ಸರ್ ಅವರ ಜೊತೆ ಒಂದು ಡಿಸ್ಕಷನ್ ಆಯಿತು. ನಮ್ಮ ಅಬ್ದುಲ್ ಕಲಾಂ ಅವರದ್ದು ಒಂದು ಯೋಜನೆ ಬಂದು, ಈ ನಮ್ಮ ಸಮಿತಿದು ಒಂದು ಯೋಜನೆ ಬಂದು, ನಾವು ಯುವ ಸಮೂಹಕ್ಕೆ ನಮ್ಮ ಅಬ್ದುಲ್ ಕಲಾಂ ಅವರ ಗುರಿಗಳನ್ನ, ಅವರ ವಿಷನ್ಸ್ ಏನಿತ್ತು, ಅವರ ಕನಸು ಏನಿತ್ತು, ಅದನ್ನು ತಲುಪಿಸ್ಬೇಕು ಅನ್ನೋದು ಕೂಡ ನಮ್ಮ ಸಮಿತಿಯ ಒಂದು ಯೋಜನೆ. ಅದರಲ್ಲಿ ನಮ್ಮ ಗುಲ್ಶಿದ್ ಸರ್ ಅದರ ಡಿಸ್ಕಸ್ ಮಾಡಿದಾಗ, ಸರ್ ಬನ್ನಿ ಮೇಡಮ್ ಮಾಡಿ ಅಂತ ಹೇಳಿದಾಗ, ನಾವು ಇಸ್ರೋ ಸೈಂಟಿಸ್ಟ್ ಆದ ನಮ್ಮ ರೂಪಾ ಮೇಡಮ್ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ವಿ. ಅವರು ತುಂಬ ಖುಷಿಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ಒಂದು ಇಂಟ್ರಾಕ್ಷನ್ ಪ್ರೋಗ್ರಾಮ್ ಮಾಡಿದ್ದೀವಿ ಸ್ಟೂಡೆಂಟ್ಸ್ ಜೊತೆ. ಅವರು ಅವರ ಎಕ್ಸ್ಪೀರಿಯನ್ಸು, ನಮ್ಮ ಕಲಾಂ ಜಿ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಏನು, ಚಂದ್ರಯಾನಲ್ಲಿ ಲಾಂಚ್ ಮಾಡಬೇಕಾದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತೆಲ್ಲ ಹೇಳಿಕೊಂಡು ಇವತ್ತು ಒಂದು ತುಂಬ ಒಳ್ಳೆ ನಾಲೆಡ್ಜ್ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಮತ್ತು ಎಲ್ಲ ಮಕ್ಳಿಗೂ ಕೂಡ. ಸೊ ನಾನು ಇವತ್ತು ಇಲ್ಲಿ ಸೇರಿರೋ ಎಲ್ಲರಿಗೂ, ನಮ್ಮ ಮೇಡಮ್ ಅವ್ರಿಗೆ, ನಮ್ಮ ಸರ್ಗೆ, ಪ್ರಿನ್ಸಿಪಲ್ ಅವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. 1963ರಲ್ಲಿ ಸ್ಥಾಪನೆಯಾದ ಹೋಲಿ ಕ್ರೈಸ್ಟ್ ಶಾಲೆ ನಮ್ಮ ಡಾಕ್ಟರ್ ಗುಲ್ಶಾದ್ ಅವರ ಒಡೆತನದ ಶಾಲೆ. ಈ ಶಾಲೆಗೆ APJ ಅಬ್ದುಲ್ ಕಲಾಂ ಸೇವಾ ಸಮಿತಿಯವರು ಡಾಕ್ಟರ್ ME ರೂಪಾ, ಒಬ್ಬ ಹೆಸರಾಂತ ಸೈಂಟಿಸ್ಟ್ನ ಕರ್ಕೊಂಡು ಬಂದಿದ್ದಾರೆ ಇವತ್ತು. ಅವರ ಮಾತುಗಳಿಂದ ಕೇಳಿ ಬಂದಿದ್ದೆ ಅಂತ ಹೇಳಿದ್ರೆ, ಅಬ್ದುಲ್ ಕಲಾಂ ಒಬ್ಬ ಪತ್ರಿಕೆಯನ್ನು ಮನೆ ಮನೆಗೆ ಹಂಚ್ತಿದ್ದ ಒಬ್ಬ ಹುಡುಗ ದೊಡ್ಡ ಕನಸನ್ನು ಕಂಡು ವಿಶ್ವಕ್ಕೆ ಮಾದರಿಯಾದ ಒಬ್ಬ ಸೈಂಟಿಸ್ಟ್, ಎ ಮಿಸೈಲ್ ಮ್ಯಾನ್. ನಮ್ಮ ದೇಶಕ್ಕೆ 2 ಬಾರಿ ರಾಷ್ಟ್ರಪತಿಗಳಾಗಿ ಕೊನೆಯವರೆಗೂ ತನ್ನ ಕೊನೆಯ ಉಸಿರಿರುವವರೆಗೂ ಮಕ್ಕಳಿಗೆ ಪಾಠ ಮಾಡುತ್ತಾ ದೇಶವನ್ನು ಸದೃಢತೆಗೆ ಧೀಮಂತ ಒಂದು ಸ್ಥಾನಕ್ಕೆ ಕೊಂಡೊಯ್ದಂಥ ಮಹಾಚೇತನದ ಬಗ್ಗೆ ಅವರು ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಜೊತೆಗೆ ವಿಕ್ರಮ್ ಸಾರಾಭಾಯಿ ಅವರ ಬಗ್ಗೆ ಬಹಳ ಗುಣಗಾನ ಮಾಡಿದರು. ಅದೆಲ್ಲ ಅವ್ರ ಮಾತನ್ನು ಕೇಳ್ತಾ ಇದ್ದಾಗ ಮೇಡಮ್ಮು ನಮ್ಮ ಕಣ್ಣು ಮುಂದೆ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್ ಎರಡನ್ನೂ ಪರಕಾಯ ಪ್ರವೇಶ ಅವರ ದೇಹದಲ್ಲಿ ಆಗಿದೆ ಅನ್ನೋ ಥರ ನಮಗೆ ಭಾಸವಾಯಿತು. ಮಕ್ಕಳಿಗೆ ಹೇಳಿದ್ದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಹಿಂದೆ ಒಂದು ಕಾಲದಲ್ಲಿ ಹೆಣ್ಣುಮಕ್ಕಳು ಅಂತ ಹೇಳಿದ್ರೆ ಕೇವಲ ಒಲೆ ಊದೋದಕ್ಕೆ ಕೊಳವೆ, ಅಂದರೆ ಒಲೆ ಊದಿ ಅಡುಗೆ ಮಾಡೋದಕ್ಕೆ ಮತ್ತು ಅಡುಗೆ ಮನೆಗೆ ಮತ್ತು ಬಾಣತನದ ಒಂದು ಕೋಣೆಗೆ, ಹೊಲಕ್ಕೆ ಮುದ್ದೆ ಅಥವಾ ರೊಟ್ಟಿ ಅಥವಾ ಬುತ್ತಿ ಎತ್ಕೊಂಡು ಹೋಗೋಕ್ಕೆ ಸೀಮಿತ ಆಗಿದ್ದಂಥ ಒಂದು ಹೆಣ್ಣು ಇವತ್ತು ಪ್ರಪಂಚದಲ್ಲಿ ಅತ್ಯುನ್ನತವಾದ ಸ್ಥಾನದಲ್ಲಿ, ನಮ್ಮ ನಾಸಾದಲ್ಲಿ ಚಂದ್ರಲೋಕಕ್ಕೆ ಮಂಗಳಯಾತ್ರೆಗೆ ಹೋಗುವಂಥ ಪರಿಸ್ಥಿತಿ ಜ್ಞಾನವನ್ನು ಪಡೆದಿರ್ತಕ್ಕಂಥಕ್ಕೆ ಒಂದು ಮಾದರಿಯನ್ನು ಮೇಡಮ್ ಅವರು ಮಕ್ಕಳ ತಲೆಯಲ್ಲಿ ತುಂಬಿದ್ದಾರೆ. ಮಕ್ಕಳಿಗೆ ಭವಿಷ್ಯವರ್ತಿಯಾಗಿ ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದು ನಮ್ಮ ದೇಶ ಈಗಾಗಲೇ ಅತ್ಯುನ್ನತವಾದ ಒಂದು ಸ್ಥಾನವನ್ನು ಗಳಿಸಿದೆ ವಿಶ್ವದಲ್ಲಿ. ಇನ್ನಷ್ಟು ಹೆಚ್ಚಾಗಿ ಮಕ್ಕಳು ತಮ್ಮ ಅರಿವು ಜ್ಞಾನವನ್ನು ಮೂಡಿಸ್ಕೊಂಡು ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಮುಂದುವರಿಬೇಕಂಥೇಳಿ ಬಹಳಷ್ಟು ಮನದಟ್ಟಾಗಿ ತಮ್ಮ ಸ್ಯಾಟಲೈಟ್ ಅಂದರೆ ಏನು, ಹೇಗೆ ಸ್ಯಾಟಲೈಟ್ ಸುತ್ತುತ್ತೆ, ಎಲ್ಲಿ ಸುತ್ತುತ್ತೆ, ಅದರಿಂದ ಏನೇನು ಪ್ರಯೋಜನಗಳಿದೆ, ಹೇಗೆ ನಮ್ಮ ಖನಿಜ ಸಂಪತ್ತು ಭೂಮಿಯಲ್ಲಿರ್ತಕ್ಕಂಥದ್ದು, ಬೆಟ್ಟ ಗುಡ್ಡ ಕಾಡು ಮೇಡುಗಳು ಶಿಖರಗಳು ಸಮುದ್ರಗಳು ನದಿಗಳು ಸರೋವರಗಳು, ಆಮೇಲೆ ಹೇಗೆ ಸಮುದ್ರದಲ್ಲಿ ಎಲ್ಲಿ ಮೀನು ಹಿಡಿಯೋಕ್ಕೆ ಹೋಗಬೇಕೋ ಬೇಡವೋ, ಹೋದರೆ ಅಲ್ಲಿ ಮೀನು ಸಿಕ್ಕುತ್ತೋ ಇಲ್ವೋ, ಎಷ್ಟು ಪ್ರಮಾಣದಲ್ಲಿ ಸಿಕ್ಕುತ್ತೆ, ಆಮೇಲೆ ರೈತರಿಗೆ ಏನು ಬೆಳೆ ಬಿತ್ತಬೇಕು, ಹೇಗೆ ಬೆಳೆ ಬಿತ್ತಬೇಕು, ಎಲ್ಲಿ ಬಿತ್ತಬೇಕು, ಒಂದು 60,000 ಹಳ್ಳಿಗಳಿಗೆ ಒಂದು ಕ್ಷಣ ಮಾತ್ರದಲ್ಲಿ ಮಾಹಿತಿ ಕೊಡುವಂಥ ಒಂದು ತಂತ್ರಜ್ಞಾನವನ್ನು ಕೊಟ್ಟಿದ್ದಾರೆ ಅಂತ ಮೇಡಮ್ ಬಹಳ ಮನದಟ್ಟಾಗಿ ಹೇಳಿದ್ರು. ಸೊ ಅವರು ಬಂದು ಈ ಶಾಲೆಗೆ ಎಲ್ಲ ಮಕ್ಕಳಿಗೆ ಕಣ್ಣು ತರಿಸ್ತಾ ಇದ್ದಾರೆ. ನಮ್ಮ ದೇಶದ ಒಂದು ಸುಸ್ಥಿತಿಗೆ ಕೊಂಡೊಯ್ಯೋದಕ್ಕೆ ಮೇಡಮ್ ಹೇಳ್ತಕ್ಕಂಥ ಮಾತುಗಳು ಖಂಡಿತವಾಗಲೂ ಬಹಳ ಪ್ರಧಾನವಾಗಿದ್ದು ಮೇಡಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಅವಕಾಶಕ್ಕೆ ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಐ ವುಡ್ ರಿಯಲಿ ಥ್ಯಾಂಕ್ Shalini ma'am for giving this golden opportunity, and we are really very privileged on behalf of staff and management from Holy Christ English School to have Rupa ma'am here in our school. So adu ಒಂದು ತುಂಬ ಸಂತೋಷಕರವಾದ ವಿಷಯ, where ma'am interacted with our children ಮತ್ತು ಅವ್ರ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಎಸ್ಪೆಷಲಿ ಚಂದ್ರಯಾನ 3 ಜೊತೆ ಅವ್ರು ಮಾಡಿದ್ದ ಸೈಂಟಿಫಿಕ್ ಇದು ಲಾಂಚ್ ಎಲ್ಲನೂ ಎಕ್ಸ್ಪೆರಿಮೆಂಟ್ ಬೇಸಿಕ್ಕಿಂದ ಹಿಡ್ಕೊಂಡು ಲಾಂಚ್ ಆಗೋ ದಿನದ ತನಕ, ಸೊ ವಾಟ್ ಆಲ್ ಎಕ್ಸ್ಪೀರಿಯನ್ಸ್ ದೇ ಆಲ್ ಅಂಡರ್ವೆಂಟ್, ಅದನ್ನೆಲ್ಲ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ.